ವರ್ತೂರ್ ಸಂತೋಷ್ ಹಳ್ಳಿಕಾರ್ ಈ ಹೆಸರು ಖ್ಯಾತಿ ಗಳಿಸಿದ್ದು ಬಿಗ್ ಬಾಸ್ ರಿಯಾಲಿಟಿ ಶೋ ಮೂಲಕ. ಬಿಗ್ ಬಾಸ್ ಮನೆ ಕೇವಲ ಸಿನಿಮಾ, ಧಾರಾವಾಹಿ, ಸೆಲೆಬ್ರಿಟಿಗಳಿಗೆ ಮಾತ್ರವಲ್ಲದೆ ಒಬ್ಬ ರೈತನ ಎಂಟ್ರಿಗೂ ಸಾಕ್ಷಿಯಾಗಿದೆ. ಹೌದು, ವರ್ತೂರ್ ಸಂತೋಷ್ ಒಬ್ಬ ಶ್ರೀಮಂತ ರೈತ, ಕೋಟಿ ಆಸ್ತಿಯ ಒಡೆಯ. ವರ್ತೂರಲ್ಲಿ ಅವರದು ದೊಡ್ಡ ಜಮೀನ್ದಾರು ಕುಟುಂಬ. 250 ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ ಹೊಂದಿರುವ ಶ್ರೀಮಂತ ವ್ಯಕ್ತಿ. ಆಸ್ತಿ ವಿಚಾರದಲ್ಲಿ ಮಾತ್ರವಲ್ಲದೆ ವರ್ತೂರ್ ಸಂತೋಷ್ ಹಲವು ಪ್ರಾಣಿಗಳನ್ನ ಸಾಕಿದ್ದಾರೆ. ಅವುಗಳಲ್ಲಿ ಹಳ್ಳಿಕಾರ್ ತಳಿಯ ಹಸುಗಳ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುತ್ತಿದ್ದಾರೆ. ನಶಿಸಿ ಹೋಗುತ್ತಿರೋ ಈ ತಳಿಯನ್ನ ಸಂರಕ್ಷಿಸೋ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಹಳ್ಳಿಕಾರ್ ಎಂದು ಸಹ ಕರೆಯುತ್ತಾರೆ. ಕೋಟಿ ಆಸ್ತಿಯ ಒಡೆಯ ವರ್ತೂರ್ ಬಿಗ್ ಮನೆಗೆ ಎಂಟ್ರಿ ಕೊಡುವಾಗಲೂ ಮೈ ತುಂಬಾ ಬಂಗಾರ ಹಾಕಿಕೊಂಡೇ ಬಂದಿದ್ದರು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಕೆಲವೇ ದಿನಗಳಲ್ಲಿ ವರ್ತೂರ್ ಸಂತೋಷ್ ಹುಲಿ ಉಗುರು ವಿಚಾರವಾಗಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದರು. ಎಷ್ಟರ ಮಟ್ಟಿಗೆಂದರೆ ವರ್ತೂರ್ ಸಂತೋಷ್ ಅವರನ್ನ ಪೊಲೀಸರು ಡೈರೆಕ್ಟ್ ಆಗಿ ಬಿಗ್ ಬಾಸ್ ಮನೆಗೆ ನುಗ್ಗಿ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಿದ್ದರು. ಬಳಿಕ ಬಿಡುಗಡೆ ಮಾಡಿದರು. ನಂತರ ಮತ್ತೆ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಟ್ಟರು ವರ್ತೂರ್. ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿತ್ತು. ಯಾರೆಲ್ಲ ಹುಲಿ ಉಗುರಿನ ಪೆಂಡೆಂಟ್ ಬಳಸಿದ್ದರೋ ಎಲ್ಲರಿಗೂ ಸಂಕಷ್ಟ ಎದುರಾಗಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಅನೇಕ ದಿನಗಳಿದ್ದು ಪ್ರೇಕ್ಷಕರನ್ನ ರಂಜಿಸಿದ್ದರು. ರಿಯಾಲಿಟಿ ಶೋ ಸಂತೋಷ್ ಅವರಿಗೆ ದೊಡ್ಡ ಮಟ್ಟದ ಖ್ಯಾತಿ ತಂದುಕೊಟ್ಟಿತು. ವರ್ತೂರ್ ಸಂತೋಷ್ ಯಾರು ಎನ್ನುವುದನ್ನ ಕರ್ನಾಟಕ ಜನರಿಗೆ ಪರಿಚಯಿಸಿತು. ರೈತನಾಗಿಯೇ ಎಲ್ಲ ಸಾಧಿಸಬಹುದು, ನೇಮು ಫೇಮು ಸಹ ಗಳಿಸಬಹುದು ಎನ್ನುವುದನ್ನ ವರ್ತೂರ್ ತೋರಿಸಿಕೊಟ್ಟಿದ್ದಾರೆ. ವರ್ತೂರ್ ಸಂತೋಷ್ ಒಬ್ಬ ರೈತನಾಗಿ ರಿಯಾಲಿಟಿ ಶೋ ಸ್ಪರ್ಧಿಯಾಗಿ ಸಕ್ಸಸ್ ಕಂಡಿದ್ದಾರೆ. ಆದರೆ ಅವರ ವೈಯಕ್ತಿಕ ಜೀವನದಲ್ಲಿ ಯಶಸ್ಸು ಕಂಡಿಲ್ಲ. ಅವರ ದಾಂಪತ್ಯ ಜೀವನ ಸುಖಕರವಾಗಿಲ್ಲ. ಮದುವೆಯಾಗಿ ಮಗುವಿದ್ದರೂ ಪತ್ನಿ ಮತ್ತು ಮಗಳಿಂದ ದೂರ ಇದ್ದು ಜೀವನ ನಡೆಸುತ್ತಿದ್ದಾರೆ ವರ್ತೂರ್ ಸಂತೋಷ್. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುತ್ತಿದ್ದಂತೆ ಅವರ ವೈಯಕ್ತಿಕ ಜೀವನದ ಸಮಸ್ಯೆ ಕೂಡ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ಇದರಿಂದ ವರ್ತೂರ್ ವೈಯಕ್ತಿಕ ಜೀವನದ ಬಿರುಕು ಬೀದಿ ರಂಪಾಟವಾಯಿತು. ಇದೀಗ ಮತ್ತೆ ವರ್ತೂರ್ ಸಂತೋಷ್ ಪತ್ನಿ ಹಾಗೂ ಮಾವನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಅಷ್ಟಕ್ಕೂ ವರ್ತೂರ್ ಸಂತೋಷ್ ಜೀವನದಲ್ಲಿ ನಿಜಕ್ಕೂ ಏನಾಗಿದೆ, ಪತ್ನಿ ಯಾರು, ಇವರನ್ನ ಬಿಟ್ಟು ಹೋಗಿದ್ದಾದರೂ ಯಾಕೆ, ಇಲ್ಲಿದೆ ಸಂಪೂರ್ಣ ವಿವರ. ಆದರೆ ಇದನ್ನ ನೋಡುವ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ವರ್ತೂರ್ ಸಂತೋಷ್ ಮತ್ತೆ ಪತ್ನಿ ವಿಚಾರವಾಗಿ ಸದ್ದು ಮಾಡುತ್ತಿದ್ದಾರೆ. ಹೆಂಡತಿ ಕೊಡಿಸಿದ ಗಿಫ್ಟ್, ಅವರ ಬಟ್ಟೆ ಬರೆಯನ್ನೆಲ್ಲ ಮನೆಯಿಂದ ಹೊರಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ವರ್ತೂರ್ ಸಂತೋಷ್ ಮದುವೆಯಾಗಿ 6 ವರ್ಷಗಳಾಗಿದೆ. ವರ್ಷಗಳೇನೋ ಕಳೆದು ಹೋಗಿವೆ. ಆದರೆ ಪತ್ನಿ ಜೊತೆಯಲ್ಲಿದ್ದು ಕೇವಲ 1 ವರ್ಷ ಮಾತ್ರ. ಬಳಿಕ ಮನೆ ಬಿಟ್ಟು ಹೋದ ಪತ್ನಿ ವಾಪಸ್ ಬರಲೇ ಇಲ್ಲ. ಮದುವೆಯಾಗಿ ವರ್ಷದೊಳಗೆ ಗರ್ಭಿಣಿಯಾಗಿದ್ದ ಹೆಂಡತಿ ವರ್ತೂರ್ ಸಂತೋಷ್ ಜೊತೆ ಕಿರಿಕ್ ಮಾಡಿಕೊಂಡು ಅಮ್ಮನ ಮನೆ ಸೇರಿದವರು ಗಂಡನ ಮನೆ ಕಡೆ ಮುಖ ಮಾಡಿಲ್ಲ. ಇವರ ದಾಂಪತ್ಯಕ್ಕೆ ಹೆಣ್ಣು ಮಗು ಜನಿಸಿದೆ. ಮಗಳು ಜನಿಸಿದ ಬಳಿಕ ಆಸ್ಪತ್ರೆಯ ಖರ್ಚನ್ನು ಸಹ ನೋಡಿಕೊಂಡ ಸಂತೋಷ್ 3 ಲಕ್ಷ ರೂಪಾಯಿಯನ್ನ ಆಸ್ಪತ್ರೆಗೆ ಕಟ್ಟಿದ್ದಾರೆ. ಬಳಿಕ ಮತ್ತೆ ಮಗುವನ್ನ ನೋಡಿಯೇ ಇಲ್ಲ ವರ್ತೂರ್. ಹೆಂಡತಿ ಕೂಡ ವಾಪಸ್ ಬಂದಿಲ್ಲ. ಮಗಳ ಜೊತೆ ಅಮ್ಮನ ಮನೆಯಲ್ಲೇ ಇದ್ದಾರೆ. ಮಗಳ ಹೆಸರಿನ ಮುಂದೆ ತನ್ನ ಹೆಸರನ್ನ ಸೇರಿಸಿಲ್ಲ. ಮನೆ ದೇವರಿಗೆ ಮಗಳನ್ನ ಕರೆದುಕೊಂಡು ಬಂದಿಲ್ಲ. ಅವರಿಗೆ ನಾನು ಬೇಡ, ಹಾಗಾಗಿ ಹೀಗೆಲ್ಲ ಮಾಡುತ್ತಿದ್ದಾರೆ. ಹಾಗಿದ್ದ ಮೇಲೆ ನಾನ್ಯಾಕೆ ಹೋಗಲಿ, ಅವರನ್ನ ಕರೆದುಕೊಂಡು ಬರಲಿ ಎನ್ನುತ್ತಾರೆ ವರ್ತೂರ್ ಸಂತೋಷ್. ಹೆಂಡತಿಗೆ ಡೆಲಿವರಿ ಆಗೋಕು 15 ದಿನಗಳ ಮುಂಚೆಯೇ ಅವರೆಲ್ಲರೂ ಗಂಡು ಮಗು ಅಂತ ಸ್ವೀಟ್ ಹಂಚಿಕೊಂಡು ಬಂದಿದ್ದರು. ನಾನು ಗಂಡು ಮಗು ಮಾತ್ರ ಕೊಡಬೇಡ ದೇವ್ರಿ ಅಂತ ಕೇಳಿಕೊಂಡಿದ್ದೆ. ಒಂದು ವೇಳೆ ಗಂಡು ಮಗು ಆಗಿದ್ದರೆ ನಾನೇ ಸೋತು ಅವರ ಮನೆ ಬಾಗಿಲಿಗೆ ಹೋಗಿ ನಿಲ್ಲಬೇಕಿತ್ತು. ನಾವು ಹಳ್ಳಿ ಜನ, ವಾರಸ್ದಾರನಿಗೆ ಪ್ರಾಮುಖ್ಯತೆ ಕೊಡ್ತೀವಿ ಎಂದು ವರ್ತೂರ್ ಸಂತೋಷ್ ಹೇಳುತ್ತಾರೆ. ಹಾಗಂತ ಹೆಣ್ಣು ಮಗು ಅಂದ್ರೆ ಕೀಳರಿಮೆ ಅಂತ ಖಂಡಿತ ಹೇಳ್ತಿಲ್ಲ ಎನ್ನುವ ಮಾತನ್ನು ಸೇರಿಸಿಕೊಳ್ಳುತ್ತಾರೆ. ಹೆಂಡತಿ ಬಿಟ್ಟು ಹೋಗಿ 5 ವರ್ಷಗಳ ಮೇಲೆ ಆದರೂ ಅವಳಿಗೆ ಕೊಟ್ಟಿದ್ದ ಉಡುಗೊರೆ, ಅವಳು ಬಳಸುತ್ತಿದ್ದ ಬಟ್ಟೆ ಎಲ್ಲವನ್ನ ವರ್ತೂರ್ ಸಂತೋಷ್ ತಮ್ಮ ರೂಮಿನಲ್ಲೇ ಜೋಪಾನವಾಗಿ ಇಟ್ಟುಕೊಂಡಿದ್ದರು. ಆದ್ರೀಗ ದಿಢೀರಂತ ಪತ್ನಿಗೆ ಸಂಬಂಧಿಸಿದ ಎಲ್ಲಾ ವಸ್ತುಗಳನ್ನ ಮನೆಯಿಂದ ಹೊರಹಾಕಿದ್ದಾರೆ. ಮನೆಗೆ ಬಂದ್ರೆ ಸಾಕು 100 ನೆನಪುಗಳು ತಲೆ ಕೆಡಿಸುತ್ತೆ. ಹಾಗಾಗಿ ಇದ್ಯಾವುದೂ ಬೇಡ ಎಂದು ಹೆಂಡತಿಯ ಎಲ್ಲ ವಸ್ತುಗಳನ್ನ ಬಿಸಾಕಿದ್ದಾರೆ. ಹೆಂಡತಿಯ ನೆನಪನ್ನ ಸಂಪೂರ್ಣವಾಗಿ ಕಿತ್ತಾಕುತ್ತಿದ್ದಾರೆ ಅಂದ್ರೆ 2ನೇ ಮದುವೆಗೆ ಸಿದ್ಧರಾಗುತ್ತಿದ್ದಾರಾ ವರ್ತೂರ್ ಎನ್ನುವ ಪ್ರಶ್ನೆ ಮೂಡುವುದು ಕೂಡ ಸಹಜ. ಈ ಬಗ್ಗೆಯೂ ವರ್ತೂರ್ ಮಾತನಾಡಿದ್ದಾರೆ. ಅಜ್ಜಿಗೆ 70ರ ಮೇಲೆ ವಯಸ್ಸಾಗಿದೆ. ತಾಯಿಗೆ ಇತ್ತೀಚೆಗಷ್ಟೇ ಆಪರೇಷನ್ ಕೂಡ ಆಗಿದೆ. ಇಬ್ಬರಿಗೂ ಅಡಿಗೆ ಮಾಡಲು ಸಾಧ್ಯವಿಲ್ಲ. ನನಗೆ ಮನೆ ಊಟ ಬಿಟ್ಟು ಬೇರೆ ಸೇರಲ್ಲ. ನಾನು 5 ವರ್ಷದಿಂದ ಒಬ್ಬನೇ ಇದ್ದೀನಿ ಎನ್ನುತ್ತಾರೆ ವರ್ತೂರ್ ಸಂತೋಷ್. ಎಲ್ಲಾ ಮಾತುಗಳು ಮತ್ತೊಂದು ಮದುವೆಗೆ ಪ್ಲಾನ್ ಮಾಡಿಕೊಳ್ಳುತ್ತಿದ್ದಾರಾ ಎನ್ನುವುದು ಕೂಡ ಪ್ರಶ್ನೆ ಮೂಡಿಸುತ್ತೆ. ಹೆಂಡತಿ ಮನೆ ಬಿಟ್ಟು ಹೋಗುವಾಗ ಮನೆಯ ಎಲ್ಲಾ ಒಡವೆಗಳನ್ನ ತೆಗೆದುಕೊಂಡು ಹೋಗಿದ್ದಾಳೆ. ಆದರೆ ನನಗೆ ಅದ್ಯಾವುದೂ ಬೇಡ, ಒಡವೆಯೂ ಬೇಡ, ದುಡ್ಡು ಬೇಡ.
ಆದರೆ 1 ಗ್ರಾಂ ತಾಳಿಯನ್ನ ಮಾತ್ರ ವಾಪಸ್ ಕೊಟ್ಟು ಬಿಡಿ ಎಂದು ಹೆಂಡತಿಯ ಮನೆಯವರ ಬಳಿ ಕೇಳಿಕೊಂಡಿದ್ದಾರೆ. ಹೆಂಡತಿ ಮತ್ತು ಮನೆಯವರ ವಿರುದ್ಧ ಮತ್ತೆ ಸಿಡಿದಿದ್ದಿರುವ ವರ್ತೂರ್ ಮುಂದೇನ್ ಮಾಡ್ತಾರೆ? ಸದ್ಯದಲ್ಲಿ ಮತ್ತೊಂದು ಮದುವೆ ಆಗ್ತಾರಾ? ಇದೆಲ್ಲದನ್ನ ಕಾದು ನೋಡ್ಬೇಕಿದೆ ಅಷ್ಟೇ.